ಕನ್ನಡ ನಾಡಿನ ಮಕ್ಕಳು ನಾವು ಎಂದೂ ದಾರಿ ತಪ್ಪು ನಡ್ಕೋಬಾರ್ದು. ಈ ಥರ ಮಾತನ್ನು ಬೇರೆ ಯಾರೇ ಹೇಳಿದ್ರು ನಾವು ಅಷ್ಟೊಂದು ತಲೆಗೆ ಹಾಕೋತೀವೋ ಇಲ್ಲೋ ಗೊತ್ತಿಲ್ಲ. ಗುರುಗಳು ಅಂತ ಇರ್ತಾರಲ್ಲ, ಅವ್ರ ಬಾಯಿಂದ ಈ ಥರ ವಾಕ್ಯ ಬಂದಾಗ ಅದು ಸೀದಾ ಮನಸ್ಸಿಗೆ ನಾಟೋದು. ಅದೇ ಥರ ಗುರು ಪೂರ್ಣಿಮಾ ಹಬ್ಬದ ಪ್ರಯುಕ್ತ ನಾವೊಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ. ಸಾಯಿಬಾಬಾ ಮಂದಿರ ಅಂತ ಸುಮ್ನಹಳ್ಳಿ ಹತ್ರ ಬರುತ್ತೆ, ಔಟರ್ ರಿಂಗ್ ರೋಡಲ್ಲಿ ಕೆಂಪೇಗೌಡ ನಗರ ಅಂತ ಬರುತ್ತೆ. ಅಲ್ಲಿ ಇದೆಲ್ಲ ನೋಡ್ಬೋದು. ಸಾವಿರಾರು ಜನಕ್ಕೆ ಪ್ರಸಾದ ವ್ಯವಸ್ಥೆ ಇದೆ. ನಾವು ಡ್ಯೂಟಿ ಮುಗಿಸ್ಕೊಂಡು ರಾತ್ರಿ ಹೋಗಿದ್ದು. ರಾತ್ರಿ ಹೋದ್ರೂ ಒಂದು 8:30-9 ಗಂಟೆ ಆಗಿತ್ತು. ಬಟ್ ರಶ್ಗೇನು ಕಮ್ಮಿ ಇರಲಿಲ್ಲ. ನಮಗೆ ಪ್ರಸಾದ ಟೈಮ್ ವೆಯ್ಟ್ ಮಾಡಿದರೆ ಸಿಗ್ತೈತೆ ಏನೋ ಗೊತ್ತಿಲ್ಲ. ಬಟ್ ಅಲ್ಲಿ 2 ವೀಲರೆಲ್ಲ ನಿಲ್ಸೋಕ್ಕೆ ಜಾಗ ಇರಲಿಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇತ್ತು. ಅದರಿಂದ ನಾವು ನಮ್ಮ ಪಾಡಿಗೆ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ. ದರ್ಶನ ಮಾಡ್ಕೊಂಡು ಪ್ರಸಾದ ಸ್ವಲ್ಪ ಕೊಟ್ಟರಲ್ಲಿ ಸ್ವಲ್ಪ ತೊಗೊಂಡು ಬಂದ್ವಿ. ಬಟ್ ಊಟದ ವ್ಯವಸ್ಥೆನೇ ಇತ್ತು. ಬಟ್ ನೋಡಿ ಕ್ರೌಡ್ ಹೆಂಗಿದೆ ಊಟದ್ದು, ಸಿಕ್ಕಾಪಟ್ಟೆ ರಶ್ ಇತ್ತು. ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿರೋದ್ರಿಂದ ಅಲ್ಲಿ ನಿಲ್ಲಕ್ಕಾಗಲ್ಲ. ಆ ಉದ್ದೇಶದಿಂದ ದರ್ಶನ ಮಾಡಿ ಅಲ್ಲೇ ಸ್ವಲ್ಪ ಪ್ರಸಾದ ಕೊಟ್ಟರು ಒಳಗಡೆನೆ. ಆ ಪ್ರಸಾದ ತಿನ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಬೆಂಗಳೂರು ಅಥವಾ ಈ ಕಡೆ ನಾವು ನೋಡ್ದಂಗೆ ಬೆಂಗಳೂರು, ರಾಮನಗರ, ಚನ್ನಪಟ್ಟಣ, ಈ ಮಂಡ್ಯ ಈ ಕಡೆ ಎಲ್ಲ ಹಬ್ಬ ಅಥವಾ ಯಾವುದೋ ಒಂದು ದೇವ್ರ ಕಾರ್ಯ ಅಂದರೆ ಎಷ್ಟೊತ್ತನಾಗಲಿ ಜನ ವೆಯ್ಟ್ ಮಾಡಿ ಕಾಯ್ದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನಾನು ನೋಡ್ದಂಗೆ ಅದೊಂದು ಮಾತ್ರ ಭಾರಿ ವಿಶೇಷ ಇಲ್ಲಿ. ಇನ್ನು ಗುರು ಪೂರ್ಣಿಮಾ ನಾವು ಹಿಂದೂಗಳಲ್ಲದೇ ಬೌದ್ಧರು ಸಹಿತ ಇದನ್ನು ಆಚರಿಸ್ತಾರೆ. ನಾವು ಗುರುಗಳಂದರೆ ಬರೀ ದೈವ ಗುರುಗಳು ಆ ಥರ ಎಲ್ಲ ಇಲ್ಲ. ನಮಗೆ ಶಾಲಾ ಕಲಿಸಿರೋ ಶಿಕ್ಷಕರಿಂದ ಹಿಡಿದು ನಮ್ಮ ಕಾಲೇಜಿನಲ್ಲಿ ಪಾಠ ಮಾಡಿರೋ ಗುರುಗಳಿಂದ ಹಿಡಿದು ಎಲ್ಲರೂ ನಮಗೆ ಇವತ್ತಿನ ದಿನ ನೆನೆಸ್ಕೋಬೇಕು. ಅವ್ರಿಗೆ ನಾವು ಧನ್ಯವಾದ ತಿಳಿಸುವಂಥ ದಿನ. ಅದಕ್ಕೆ ಗುರು ಪೂರ್ಣಿಮಾನ ವಿಶೇಷವಾಗಿ ಭಾರತದಲ್ಲಿ ಅದು ಹೆಚ್ಚಾನೆಚ್ಚು ಸೌತ್ ಇಂಡಿಯಾ, ನಾವು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಆಚರಿಸ್ತಾರೆ ಗುರು ಪೂರ್ಣಿಮಾನ. ಈ ದೇವಸ್ಥಾನದಲ್ಲಿ ಬರೀ ವೆಂಕಟೇಶ್ವರ ಅಲ್ಲದೆ ಪಂಚಮುಖಿ ಆಂಜನೇಯ ಮತ್ತು ಶಿವ ಎಲ್ಲ ಇದ್ದಾರೆ. ಈ ಥರ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.